स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಇದಕ್ಕಪ್ಪ ಅಂದರೆ ನಾವು ಎಲ್ಲರೂ ಬಿಜಾಪುರದಲ್ಲಿ ನೀರಿಂದ ಎಷ್ಟು ಸಮಸ್ಯೆ ಇದೆ, ನಾವು ಎಷ್ಟು ವರ್ಷದಿಂದ ನಾವು ನೀರು ಸಲುವಾಗಿ 15 ದಿವಸ 20 ದಿವಸಕ್ಕೊಮ್ಮೆ ನೀರು ಜಮಾ ಮಾಡ್ತೀವಿ ಮಾಡಿ ನಾವು ಕಂಟಮಿನೇಷನ್ ಝೋನ್ಸ್ ಇದೆ ಮತ್ತು ನಾವು ಸ್ಟೋರ್ ಮಾಡಿ ನೀರು ಕುಡಿದಾಗ ನಮ್ಮ ಮೇಲೆ ಹೆಲ್ತ್ ಇಶ್ಯೂಸ್ ಆಗ್ತಾವೆ. ಅದ್ರ ಬಗ್ಗೆ ನಾವು ಪ್ರೆಸ್ ಮೀಟ್ ಮಾಡೀವಿ. ಫಸ್ಟ್ ನಿಮ್ಗೆ ಎಲ್ಲರಿಗೂ ಒಂದು ಪತ್ರಿಕಾ ನಿಮ್ಮ GB ಮೀಟಿಂಗ್ದು ಒಂದು ಇದು ಇಂಟೆನ್ಷನ್ ಏನಿದು ನಾ ತೋರಿಸ್ತಾ ಇದ್ದೀನಿ. ಇದು MB ಪಾಟೀಲ್ ಸಾಹೇಬ್ರದ್ದು ಒಂದು GB ಮೀಟಿಂಗ್. ಫಸ್ಟ್ ಮೀಟಿಂಗ್ದಲ್ಲಿ ಸಾಹೇಬರು ನೀರಿಂದ ಎಷ್ಟು ಸಮಸ್ಯೆ ಇದೆ ಅದ್ರ ಬಗ್ಗೆ ನಾವು ಏನು ಸೆಕೆಂಡ್ರಿ ಇದು ಮಾಡಬೇಕು, ಅಲ್ಟರ್ನೇಟ್ ವೇ ನಾವು ನಮ್ಮ ಮನೆ ಮಗ್ಗಲ್ಗೆ ಇದ್ದವರು ಬೋರ್ವೆಲ್ದು ನೀರು ತೊಗೋಬೇಕಂತ ಹೇಳಿ ನಾವು ಇದು ಮಾಡೀವಿ, ಜನರಿಗೆ ಎಜುಕೇಟ್ ಮಾಡೀವಿ. ಅದ್ರಾಗ ಈ ಮೀಟಿಂಗ್ದು ಮೇನ್ ಪರ್ಪಸ್ ಏನಿದೆ, ನಾವು ಜೈನ್ ಇರಿಗೇಷನ್ದವರು ಒಂದು KDB ಮೀಟಿಂಗ್ದಾಗ MB ಪಾಟೀಲ್ ಸಾಹೇಬ್ರಿಗೆ ಪಟ್ಟಣ್ ಶೆಟ್ಟಿ ಡಬಲಿ ಇವರು KDB ಮೀಟಿಂಗ್ದಾಗ ಹೇಳ್ತಾರೆ, ನಾವು ಅಮೃತ್ ಯೋಜನೆದು 15 ಝೋನ್ ಕಂಪ್ಲೀಟ್ ಮಾಡಿ ನಾವು ಜೈನ್ಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಇದು ONM ಕೊಡಬೇಕಂತ ಒಂದು ಕಂಡೀಷನ್ ಏನಿದೆ. ಸೆಕೆಂಡ್ ಮೀಟಿಂಗ್ ನಿನ್ನೆ GB ಮೀಟಿಂಗ್ದಾಗ ನಾನು ನೋಡಿದಾಗ ಇವರು AEE 24/7 ರಾಥೋಡ್ ಇವ್ರೇನು ಕ್ಲಾರಿಫಿಕೇಷನ್ ಕೊಡ್ತಾರೆ, 11 ಝೋನ್ 12 ಝೋನ್ ಕಂಪ್ಲೀಟ್ ಆಗಿವೆ, ನಾವು ಇದು ಹ್ಯಾಂಡ್ ಓವರ್ ಮಾಡ್ಬೋದು ಅಂಥೇಳಿ ಹೇಳ್ತಾರೆ. ಈಗ ಆ್ಯಸ್ ಪರ್ ದಿ ಟೆಂಡರ್, ಆ್ಯಸ್ ಪರ್ ದಿ ಗೈಡ್ಲೈನ್, ನೀವು ಯಾವುದು ONM ಅಂದರೆ ಆಪ್ರೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್, ಇದು ಯಾರಿಗೆ ಕೊಡಬೇಕು, ನಾವು ಕಾಂಟ್ರಾಕ್ಟರ್ ನಾವು ಏನು ಕೆಲಸ ಮಾಡಿವಿ ಅವರಿಗೆ ಕೊಡಬೇಕಾಗಿದೆ. ಅದರಲ್ಲಿ ಒಂದು ಕ್ಲಾಸ್ ಇದೆ, ವಿದೌಟ್ ಕಂಪ್ಲೀಟಿಂಗ್ ಪ್ರಾಜೆಕ್ಟ್ ವಿ ಕೆನಾಟ್ ಹ್ಯಾಂಡ್ ಓವರ್ ದಿಸ್ ಪ್ರಾಜೆಕ್ಟ್ ಟು ದಿ ಮೇಂಟೆನೆನ್ಸ್. ಈಗ ಇದು ಎಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಜಗಳ ಇದೆ, ನಮ್ಮ ಒಂದು ಪ್ರೊಟೆಸ್ಟ್ ಇದೆ. ನಾವು ಸುಮಾರು ಒಂದು 15 ದಿವಸ ಆಯಿತು. ನಾನು KDB ಮೀಟಿಂಗ್ದಾಗ ಪಟ್ಟಣ್ ಶೆಟ್ಟಿ ಸುಳ್ಳು ಹೇಳಿದಾಗ ನಾನು ಸಾಹೇಬ್ರಿಗೆ MB ಪಾಟೀಲ್ ಸಾಹೇಬ್ರಿಗೆ ಹೋಗಿ ಭೇಟಿ ಆಗಿದ್ದ ಮೇಲೆ ಸಾಹೇಬ್ರು ಏನಂದು, ಇಲ್ಲ ಇದು ಎಲ್ಲ ಕಂಪ್ಲೀಟ್ ಆಗಿದ್ದ ಮೇಲೆ ಅವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಸರ್, ಇದು ಗ್ರೌಂಡ್ ರಿಪೋರ್ಟ್ ಇದೆ, ತಾವು ಒಂದು ಯಾವುದು ವಾರ್ಡ್ ಸಿಲೆಕ್ಟ್ ಮಾಡಿ, ನನ್ನ ವಾರ್ಡ್ 28 ನಂಬರ್ ವಾರ್ಡ್ದಾಗ ನೀವು ಬಂದು ನೋಡಿದ್ರೆ ನಮ್ಮಲ್ಲಿ ನಾವು ನೀರು ಟ್ಯಾಪ್ ಚಾಲೂ ಮಾಡಿದಾಗ ನಮ್ಗೆ ನೀರು ಬರಲ್ಲ, ಇದು ಭಾಳ ಕೆಲಸ ಇದೆ, ಇವರು ಹ್ಯಾಂಡ್ ಓವರ್ ಮಾಡಬೇಕಂದ್ರೆ ಇದು ಕಂಪ್ಲೀಟ್ ಮಾಡಬೇಕು. ಇಲ್ಲ ಹಿಂಗಾಗಿದೆ ಸಾಹೇಬ್ರಿಗೂ ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರು. ಸಾಹೇಬ್ರು ಏನು ಮಾಡಿದ್ರು, DC ಸಾಹೇಬ್ರಿಗೆ ಫೋನ್ ಮಾಡಿ, ಇಲ್ಲ ಇವ್ರು ಬರ್ತಾರೆ, ಬಂದಿದ್ದ ತಕ್ಷಣ ನೀವು ಎಲ್ಲ ಡೀಟೇಲ್ಸ್ ತೊಗೊಂಡು ಇದ್ರದ್ದು ಏನೈತಿ ಕನ್ಕ್ಲೂಷನ್ ಬರ್ರಿ. ಸಾಹೇಬ್ರು DC ಸಾಹೇಬ್ರು 10 ದಿವಸ ಪಟ್ಟಣ್ ಶೆಟ್ಟಿ ಸಾಹೇಬ್ರ ಸಲುವಾಗಿ ನಾವು ವೇಟ್ ಮಾಡಿದ್ವಿ. ನಮ್ಗೆ DC ಸಾಹೇಬರು ಮತ್ತು ಪಟ್ಟಣ್ ಶೆಟ್ಟಿ ಸಾಹೇಬ್ರಿಗೆ ಕೂಡಿ ನಾವು ಡಿಸ್ಕಸ್ ಮಾಡಿ ಏನವರು ಸುಳ್ಳು ಹೇಳಿದ್ದಾರೆ, ಅದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನದಾವ ನಾವು ಹೇಳಬೇಕಂದ್ರೆ 10 ದಿವಸ ಆಯಿತು, ಪಟ್ಟಣ್ ಶೆಟ್ಟಿ ಸಾಹೇಬರು ಬಂದಿಲ್ಲ. DC ಸಾಹೇಬ್ರಿಗೆ ಹೋಗಿ ಆದಾಗ ಸಾಹೇಬ್ರು ಏನಂದರು, ಇಲ್ಲ ಇದು ನನ್ನ ಸಂಬಂಧ ಪಡಂಗಿಲ್ಲ, ಇದು MD ಸಾಹೇಬ್ರದ್ದು ಆದೇಶ ಆಗಿದೆ, ಅವರು ಪೂರಾ ಪ್ರೊಸೀಡಿಂಗ್ ಮಾಡಿದ್ದಾರೆ, ನನಗೇನು ಸಂಬಂಧ ಬರೋಂಗಿಲ್ಲ. ನಾನು DC ಸಾಹೇಬ್ರಿಗೆ ಒಂದೇ ಕ್ವಶನ್ ಕೇಳಬೇಕಾಗಿದೆ, ಸರ್ ತಾವು ಬಿಜಾಪುರ ಡಿಸ್ಟಿಕ್ದು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ದು ಬಾಸ್ ಇದ್ದೀರಿ ಏನಿಲ್ಲ, ಒಂದೇದು. ಎರಡನೇದು, ತಾವು ಒಂದು ನೋಡಲ್ ಆಫೀಸರ್ಸ್ ಅಪಾಯಿಂಟ್ ಮಾಡಿದ್ದೀರಿ. ನೋಡಲ್ ಆಫೀಸರ್ದು ಏನು ಕೆಲಸ ಇದೆ, ನೋಡಲ್ ಆಫೀಸರ್ಸ್ ಗ್ರೌಂಡ್ ರಿಪೋರ್ಟ್ ಎಲ್ಲ ಕೆಲಸ ಆಗಿದೆ ಇಲ್ಲ, ಅದು ಎಲ್ಲ ಮಾಹಿತಿ ಕೊಡಬೇಕಾಗಿದೆ. ತಾವು ಕೊಟ್ಟಿದ ಮೇಲೆ MD ಅಥವಾ ಸರ್ಕಾರಕ್ಕೆ ಬರೆಯೋದು ಆದೇಶ, ನಿಮ್ಮ ರಿಕ್ವೆಸ್ಟ್ ಲೆಟ್ರ್ ಅಥವಾ ನಿಮ್ಮ ನೋಟಿಸ್ ಸರ್ ಮಾಡಿಗೆ ನಿಮ್ಮ ತಾಕತ್ ಇದೆ ಇಲ್ಲ. ಮೂರನೇದು, ನೋಡಲ್ ಆಫೀಸರ್ಸ್, ಅದ್ರಾಗ ಒಂದು ನೋಡಲ್ ಆಫೀಸರ್ ಕಾರ್ಪೊರೇಷನ್ ಕಮಿಷನರ್. ನಿನ್ನೆ ನಾನು GB ಮೀಟಿಂಗ್ದಾಗ ನೋಡಿದೆ, ಆ ವಾಟರ್ ಬೋರ್ಡ್ದವ್ರದ್ದು ಏನೋ ಪ್ರಾಬ್ಲಮ್ ಇರಲಿ, ಬಟ್ ಜಾಸ್ತಿ ಬಯಸ್ಕೊಳ್ಳಿದ್ದು ಕಮಿಷನರ್ ಸಾಹೇಬರು. ಯಾಕೆ ಬಯಸ್ಕೊಂಡಿರಿ, ನಿಂದೇನೈತಿ, ನಾವು ಹ್ಯಾಂಡ್ ಓವರ್ ಮಾಡೀವಿ ಯಾರಿಗೆ, ವಾಟರ್ ಬೋರ್ಡ್ಗೆ ಒಂದು ಸಪ್ರೇಟ್ ವಿಂಗ್ ಮಾಡೀವಿ, ಇದು ನೀವು ಉತ್ತರ ಕೊಡಬೇಕಾಗಿತ್ತು, ನೀವು ಕೊಟ್ಟಿಲ್ಲ, ಮತ್ತು ಎಲ್ಲ ಪ್ರಾಬ್ಲಮ್ಗೆ ನಿಮಗೆ ಬೈತೀವಿ. ನಾವು ಬೈದಾಗ ನಿಮ್ದೇನು ಕರ್ತವ್ಯ ಇತ್ತು, ನೀವೇನು ಮಾಡಿಲ್ಲ. ಆ ನೋಡಲ್ ಆಫೀಸರ್ದು ಏನು ಕೆಲಸ ಇತ್ತು, ನೀವು ಈಚ್ ಆ್ಯಂಡ್ ಎವ್ರಿ ವಾರ್ಡ್ದಲ್ಲಿ ಎಲ್ಲಿ ಏನು ಕೆಲಸ ಆಗಿಲ್ಲ 24/7 ಎಲ್ಲ ಕಡೆ ನೀರು ಬರ್ತಾ ಇದೆ ಏನಿಲ್ಲ ಅಂತ ಹೇಳಿ ರಿಪೋರ್ಟ್ ನೀವು ಸಬ್ಮಿಟ್ ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ಅದರ ಕೂಡ ನಮ್ಮ ಕಮಿಷನರ್ ಸಾಹೇಬ್ರಿಗೆ ನಾವು ಹೋಗಿ ಆದಾಗ ಸಾಹೇಬರು ಡಬಲಿಗೆ ಒಂದು ನೋಟಿಸ್ ಸರ್ವ್ ಮಾಡಿದ್ದಾರೆ. ಸರ್, ಈ ಥರ ನಿಮ್ಮ ಮೇಲೆ ಎಲಿಗೇಷನ್ಸ್ ಅದಾವೆ. ಏನು ಎಲಿಗೇಷನ್ಸ್ ಅದಾವೆ,
ನೀವು ಹ್ಯಾಂಡ್ ಓವರ್ ಮಾಡಬೇಕಂದ್ರೆ ಝೋನಲ್ಸ್ ಕಂಪ್ಲೀಟ್ ಆಗಿಲ್ಲ, ಬಟ್ ನೀವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀರಿ. ಇದು ಮಾಡಬಾರ್ದು, ನೀವು ಯಾಕೆ ಮಾಡ್ತಾ ಇದ್ದೀರಿ ಇದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಆ ಲೆಟ್ರ್ ನನ್ನ ಬಲ್ಲೆಗಿದೆ. ಬಟ್ ಒಂದು ಕಮಿಷನರ್, ಕಾರ್ಪೊರೇಷನ್ ಕಮಿಷನರ್ಗೆ ಡಬಲ್ ಏನೂ ಮಾನ್ಯ ಮರ್ಯಾದೆ ಇಲ್ಲ, ಅವರು ಯಾರ್ದು ಮೇಲ್ ಅಧಿಕಾರಿ ಇಲ್ಲ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ ಬಂದಿದೆ. ಅವ್ರಿಗೆ ಇನ್ನೂ ತನಕ ಆ ಉತ್ತರ ಕೊಟ್ಟಿಲ್ಲ. ಅದರ ಕೂಡ ನಾವು ಇಡೀ ಬಿಜಾಪುರದು ಎಲ್ಲ ಆಫೀಸರ್ಸ್ GB ಮೀಟಿಂಗ್ದಾಗ ಬಂದಿರ್ತಾರೆ. ಯಾಕೆ ಬಂದಿರ್ತಾರೆ? ನಮ್ಮ ಡಿಪಾರ್ಟ್ಮೆಂಟ್ದು ಏನೂ ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ GB ಮೀಟಿಂಗ್ದಾಗ ಅದರದ್ದು ಕ್ವಶನ್ ರೈಸ್ ಆಗ್ತದೆ, ಅದರದ್ದು ಕ್ಲಾರಿಫಿಕೇಷನ್, ಅದರದ್ದು ಏನು ನಮ್ಗೆ ಹೆಲ್ಪ್ ಬೇಕು, ನಮ್ಮ ಡಿಪಾರ್ಟ್ಮೆಂಟ್ಲಿ ಏನು ಹೆಲ್ಪ್ ಬೇಕು, ನಾವು ಅದ್ರಾಗ ಉತ್ತರ ಕೊಡ್ಬೇಕಂತೇಳಿ. ಇದು ನನಗೆ ಅನ್ಸು ಮಟ್ಟಿಗೆ ದಿಸ್ ಈಸ್ ದ ಫಸ್ಟ್ ಟೈಮ್ MB ಪಾಟೀಲ್ ಸಾಹೇಬರು ಅದು ಬಿಲ್ಡಿಂಗ್ ಇನಾಗ್ರೇಷನ್ ಇತ್ತು, ಅದರ ಸಲುವಾಗಿ GB ಮೀಟಿಂಗ್ ಬಂದಿದ್ದರು. ಆ ಮೀಟಿಂಗ್ ಡಬಲಿ ಸಾಹೇಬರು ಅಬ್ಸೆಂಟ್ ಇದ್ದರು. ಎದಕ್ಕೆ ಅಬ್ಸೆಂಟ್ ಇದ್ದರು? ಇದು ಎಲ್ಲ ನಮ್ಮ ಪ್ರಾಬ್ಲಮ್ ಏನು ನಡೆದಿದೆ, ನಾವು ಏನು ಕ್ವಶನ್ ರೈಸ್ ಮಾಡಿದ್ದೀವಿ ಇದ್ರ ಬಗ್ಗೆ ಅವರಿಗೆ ಉತ್ತರ ಕೊಡಬೇಕಾಗ್ತದೆ. ನಾನು ತಪ್ಪು ಮಾಡೀನಿ, ತಪ್ಪು ಮಾಡಿದಾಗ ನಾನು ಬಂದರೆ ನಾನು ಸಿಕ್ಕೋತೀನಿ ಅಂಥೇಳಿ ಅಬ್ಸೆಂಟ್ ಆದರು. ಈಗ ಕಮಿಷನರ್ ಸಾಹೇಬ್ರು ಉತ್ತರ ಕೊಟ್ಟಿಲ್ಲ. ಕೊಡಲಾರ್ದಕ್ಕೆ ಈಗ ನಾವು ಏನು ಮಾಡಬೇಕು? ಕಮಿಷನರ್ದು ಏನು ರೋಲ್ ಏನು ರೆಸ್ಪಾನ್ಸಿಬಿಲಿಟಿ ಇದೆ? ಅವರು ನಾನು ಈ ಪತ್ರ ಬರೆದಿದ್ದೆ, ಕಮಿಷನರ್ ಇದಕ್ಕೆ ಡಬಲಿ ಏನು ಕ್ಲಾರಿಫಿಕೇಷನ್ ಕೊಡೋಲಾಗನ, ಇದರ ಬಗ್ಗೆ ನಾನು ಗೌರ್ಮೆಂಟ್ಗೆ ಅವ್ರ MDಗೆ ಇದು ಎಲ್ಲ ಫೇಲ್ಯೂರ್ ಆಗಿದೆ, ಇದು ಒಂದು ಸ್ಕ್ಯಾಮ್ ಮಾಡಿದ್ದಾರೆ, ಏನೇನು ಸ್ಕ್ಯಾಮ್ ಮಾಡಿದ್ದಾರೆ ಅದು ಪೂರ್ತಿ ಮಾಹಿತಿನೂ ಕೊಡಬೇಕು. ಯಾರು? ಕಮಿಷನರ್ ಕೊಡಬೇಕು. ಕಮಿಷನರ್ ಸಾಹೇಬಿಗೆ ಹೋಗಿ ನಾನು ನಿನ್ನೇನು ಭೇಟಾಗಿದೆ, ಸಾಹೇಬರು ಇಲ್ಲ ಅವರು ನನಗೆ ಏನೂ ಕೋಆಪ್ರೇಟ್ ಮಾಡೋಲಾಗ್ಯಾರ, ನಾ 10 ಸಲ ಫೋನ್ ಮಾಡಿದ್ರು ಸಹಿತ ಅವರು ನನಗೆ ರೆಸ್ಪಾನ್ಸ್ ಮಾಡೋಲಾಗ್ಯಾರ, ಈ ಥರ ಅವರು ಉತ್ತರ ಕೊಡ್ತಾ ಇದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಟು ರಿಕ್ವೆಸ್ಟ್ ಆಲ್ ದಿ ಮೀಡಿಯಾ ಪರ್ಸನ್ಸ್ ಆ್ಯಂಡ್ ದಿ ಎಂಟೈರ್ ಬಿಜಾಪುರ್ ಪೀಪಲ್, ಈ ಒಂದು ನಾವು ಏನು ಕನ್ಸಿಟ್ಟಿದ್ದೀವಿ ಅಮೃತ್ ಯೋಜನೆ ನಾವು ಎದಕ್ಕೆ ಮಾಡಿದ್ದೀವಿ, ನಾವು ನಮ್ಮ ಮನೆಯಲ್ಲಿ ನಾವು ಟ್ಯಾಪ್ ಚಾಲೂ ಮಾಡಿದಾಗ ನಮ್ಮ ನೀರು ಬರ್ಬೇಕಂತ ಹೇಳಿ ನಮ್ದು ಏನು ಒಂದು ಉದ್ದೇಶ ಇದೆ, ಇದು ಸಕ್ಸಸ್ ಆಗಬೇಕಂದ್ರೆ ನಾವು ಎಲ್ಲರೂ ಕೂಡಿ ನಮ್ಮ ಕೂಡ ಈಗೇನು ಒಂದು ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಒಂದು ತನಿಖೆ ಆಗಬೇಕಂತ ಹೇಳಿ ಎಲ್ಲರೂ ಹೋರಾಟ ಮಾಡಬೇಕು. ಈ ಸ್ಕ್ಯಾಮ್ ಏನಂತ ನಾನು ಹೇಳ್ತಾ ಇದ್ದೀನಿ, ಸ್ಕ್ಯಾಮ್ ಏನಾಗಿದೆ? ಈ ಸ್ಕ್ಯಾಮ್ ಅಂದರೆ ಒಂದು ಪ್ರಪೋಸ್ ಪ್ಲ್ಯಾನ್ ಇರ್ತದೆ. ಎದಕ್ಕೆ ಪ್ರಪೋಸ್ ಪ್ಲ್ಯಾನ್ ಇರ್ತದೆ? ಯಾವುದು ಸ್ಕೀಮ್ ಮಾಡಬೇಕಂದ್ರೆ ನಾವು ಒಂದು ಪ್ಲ್ಯಾನಿಂಗ್ ಮಾಡಿರ್ತೀವಿ. ಆ ಪ್ಲ್ಯಾನಿಂಗ್ ಎಕ್ಸಿಕ್ಯೂಷನ್ ಇದು ಯಾರು ಮಾಡಬೇಕಂದ್ರೆ ನಮ್ಮ ಯಾವ ಡಿಪಾರ್ಟ್ಮೆಂಟ್ ಅದ್ರಾಗ ಇನ್ವಾಲ್ವ್ ಇರ್ತದೆ, ಯಾವ ಡಿಪಾರ್ಟ್ಮೆಂಟ್ ನೇತೃತ್ವದಲ್ಲಿ ಈ ಕೆಲಸ ಆಗ್ತದೆ, ಆ ಡಿಪಾರ್ಟ್ಮೆಂಟ್ದು ಕರ್ತವ್ಯ ಇರ್ತದೆ. ಈಗ ನಾವು 24x7 ಎದಕ್ಕೆ ಮಾಡೀವಿ? ಅಮೃತ್ ಯೋಜನೆ ಎದಕ್ಕೆ ಮಾಡೀವಿ? ನಾವು ನಮ್ಮ ಸಕಾಫ್ರೋಜಾವನಿ ಹೇಳಿ, ನೌಬಾಗ್ ಹೇಳಿ, ಹಾರ್ಟ್ ಆಫ್ ದ ಸಿಟಿ ಜಾಸ್ತಿ ಮನೆಗಳೇ ಎಲ್ಲದಾವು. ನಾವು ಜನರಿಗೆ ಏನು ಪ್ರಾಬ್ಲಮ್ ಇದೆ, ಕಂಟಮಿನೇಷನ್ ಝೋನ್ಸ್ ಹೆಚ್ಚಿಗೆ ಅದಾವೆ, ಅಲ್ಲಿ ಎಲ್ಲ ಕಡೆ ನಾವು ಹೊಸ ಲೈನ್ ಹಾಕಿ ನೀರು ಆರಾಮಾಗಿ ಬರಬೇಕಂತ ಹೇಳಿ ನಾವು ಇದು डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793 ಮಾಡಿದ್ದೀವಿ. ಈಗ ಸಾಹೇಬ್ರು ಏನು ಮಾಡಿದ್ದಾರೆ, ತಮ್ಮ ಮನಸ್ಸಿಗೆ ಬಂದಾಗ ತಮ್ಮ ಮನಸ್ಸಿಗೆ ಕ್ಲೋಸ್ ಅಸೋಸಿಯೇಟ್ಸ್ ಎಲ್ಲಿದ್ದಾರೆ ಅಲ್ಲಿ ಲೈನ್ಸ್ ಹಾಕಿದ್ದಾರೆ. ಎಲ್ಲಿ ಹಾಕಿದ್ದಾರೆ? ಹೊಸ ಲೇಔಟ್ದಲ್ಲಿ ನಾವು ಅಲ್ಲಿ ಒಂದು ಮನಿ ಇಲ್ಲ, ಅಲ್ಲಿ ಹೋಗಿ ಅವರು ಲೈನ್ ಹಾಕಿ ಅವ್ರಿಗೆ ಕನೆಕ್ಷನ್ ರೆಡಿ ಮಾಡಿಟ್ಟಿದ್ದಾರೆ. ಅಲ್ಲಿ ಹೋಗಿ ಯಾರು ನೀರು ಕುಡಿಯೋರು? ಯಾಕೆ ಮಾಡಿದ್ದಾರೆ? ಆ ಲೇಔಟ್ದವರು ಅವ್ರಿಗೆ ಎಷ್ಟು ಹಣ ಕೊಟ್ಟಿರ್ಬೇಕು? ಆ ಲೇಔಟ್ ಇನ್ನೂ ಪ್ರಪೋಸ್ಡ್ ಪ್ಲಾನ್ ಇದ್ದಾಗ ಅವ್ರದ್ದು ಕಂಪ್ಲೀಷನ್ ಆಗಲಾರ್ದು ನಾವು ಲೈನ್ ಹಾಕ್ಕೊಟ್ಟಿವಿ. ನಮ್ಮ ಮೋಸ್ಟ್ ಆಫ್ ದಿ ಏರಿಯಾಸ್ ಸಕಾಫ್ರೋಜಾ, ನೌಬಾಗ್, ಹವೇಲಿ, ಜಾಮಿಯಾ ಮಸ್ಜಿದ್ ಈ ಪಾಠದಲ್ಲಿ ನಮ್ಮಲ್ಲಿ ನೀರಿಂದು ಭಾಳ ಸಮಸ್ಯೆ ಇದೆ. ನಮ್ಮಲ್ಲಿ PVC ಪೈಪ್ನಲ್ಲಿ ನಾವು ನೀರು ಕುಡಿತಾ ಇದ್ವಿ. PVC ಪೈಪ್ದಲ್ಲಿ ಏನು ಸಮಸ್ಯೆ ಆಗುತ್ತೆ? ಅಲ್ಲಿ ನಮ್ಮ UGD ಲೈನ್ಸ್ ಅದಾವೆ. UGD ಲೈನ್ಸ್ದು ನಾವು ನೀರು ಇನ್ನೂವರೆಗೂ ನಮ್ಮ ಟ್ಯಾಪ್ದಲ್ಲಿ ನೀರು ಬರ್ತದೆ. ಈ ಎಲ್ಲ ಕಂಟಮಿನೇಷನ್ ಝೋನ್ಗೆ ನಾವು ಡಿವೈಡ್ ಮಾಡಿ ಸಪ್ರೇಟ್ ಮಾಡಿ ಇವ್ರಿಗೆ ಒಂದು ಹೊಸ ಲೈನ್ ಹಾಕಿ ಅವರಿಗೆ ನೀರು ಕೊಡ್ಬೇಕಂತೇಳಿ ನಮಗೆ ಕನಸಿತ್ತು MB ಪಾಟೀಲ್ ಸಾಹೇಬ್ರದು. ಆ ಎಲ್ಲ ಪ್ಲ್ಯಾನಿಗೆ ನಾವು ಹಾಡು ಮಾಡಿವಿ. ಈ ಪ್ರಾಜೆಕ್ಟ್ ತಂದವರು ಯಾರಪ್ಪ ಅಂದರೆ ನಮ್ಮ 2013 ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ
ಎಂ ಬಿ ಪಾಟೀಲ್ ಸಾಹೇಬ್ರದ್ದು ನೇತೃತ್ವದಲ್ಲಿ ಮಕ್ಬೂಲ್ ಬಾಗ್ವಾನ್ ಸಾಹೇಬ್ರದ್ದು ಒಂದು ಇದು ಇತ್ತು. ಇದಕ್ಕೆ ವಿರೋಧ ಪಟ್ಟಿದ್ದು ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಇವರಿಗೆ ಗಮನಿಸಿ, ಮತ್ತು ರಾಜು ಅಲ್ಗೂರ್ ಸಾಹೇಬರು ಇವರು ಜೈನ್ದವರು ಪ್ರಾಪರ್ ಆಗಿ ಕೆಲಸ ಮಾಡಲ್ಲ ಅಂತ ಹೇಳಿ ಲೆಟ್ರ್ ಕೊಟ್ಟಿದ್ದಾರೆ. ಎಂಟೈರ್ ಕೌನ್ಸಿಲ್ 35 ಕಾರ್ಪೊರೇಟರ್ಸ್ ಎಲ್ಲರದು ಲೆಟ್ರ್ ಇದೆ. ಇವರು ಎಲ್ಲರೂ ಕೂಡಿ ಇಲ್ಲ ಇವರು ಜೈನ್ದವರು ಪ್ರಾಪರ್ ಆಗಿ ಕೆಲಸ ಮಾಡಂಗಿಲ್ಲ ಅಂಥೇಳಿ ಇವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಂಥೇಳಿ ನಾವು ಲೆಟ್ರ್ ಮಾಡಿವಿ. ಡಿ ಸಿ ಸಾಹೇಬ್ರಿಗೆ ಕೊಟ್ಟಿವಿ, ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಕೊಟ್ಟಿವಿ, ಎಲ್ಲರಿಗೆ ಕೊಡ್ತಾ ಇದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ AW ಸಾಹೇಬ್ರ ಹಿಂದ್ಗಡೆ ಯಾರು ಜಾಸ್ತಿ ಪವರ್ಫುಲ್ ಪೊಲಿಟಿಷಿಯನ್ಸ್ದು ಕೈ ಇರಬೇಕು. ಯಾಕಪ್ಪ ಅಂದ್ರೆ ನಾವು ಇಷ್ಟು ಎಲ್ಲ ಮಂದಿ ಕೂಡಿ ನಾವು ವಿರೋಧ ಮಾಡಿದಾಗ ಅವರು ಈ ಹ್ಯಾಂಡ್ ಓವರ್ ಮಾಡೋದು ಅವರು ಒಂದು ಸ್ಟೆಪ್ ಬ್ಯಾಕ್ ಬಂದಿಲ್ಲ. ಅವ್ರು ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಏನು ಎದಕ್ಕೆ ಮಾಡ್ತಾ ಇದ್ದಾರೆ? ಈ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಏನೇನು ಲಾಭ ಆಗ್ತದೆ ಅವ್ರಿಗೇನು ಲಾಭ ಆಗ್ತದೆ? ಇನ್ನೂ 45 CR ಬಿಲ್ ಪೆಂಡಿಂಗ್ ಇದೆ. ಫಸ್ಟ್ ಈ 45 CR ಬಿಲ್ ಯಾವುದು ಪೆಂಡಿಂಗ್ ಇದೆ? ಇವರು ಪ್ರಾಜೆಕ್ಟ್ ಮಾಡಿದ್ದು ಎಷ್ಟರದ್ದು ಮಾಡಿದ್ದಾರೆ, ಇದರದ್ದು ಎಷ್ಟು ಅಮೌಂಟ್ ಇವರಿಗೆ ಇದು ಕೊಟ್ಟಿದ್ದಾರೆ, ಬಿಲ್ ಕೊಟ್ಟಿದ್ದಾರೆ. ಇನ್ನೂ 45 CR ಎದಕ್ಕೆ ಬಿಲ್ ಪೆಂಡಿಂಗ್ ಇದೆ? ನಾವು ಎಕ್ಸೆಸ್ ಲೈನ್ ಏನು ಹಾಕೊಂಡಿವಿ ಎಲ್ಲ ಹೊಸ ಲೇಔಟ್ದಲ್ಲಿ ಇದು ಹಾಕಿ ಅವರು ಬಿಲ್ ಜನರೇಟ್ ಮಾಡಿದ್ದಾರೆ. ಅದು ಬಿಲ್ ನಾವು ಕೊಡಬೇಕಾಗಿದ್ದೆ 45 CR. ಈ 45 CRದು ಬಿಲ್ ಅವರು ತೆಗೆದು ಕೊಟ್ಟರೆ ಅದರದ್ದು ಒಂದು ಕಿಕ್ ಬ್ಯಾಕ್ ಬರ್ತದೆ, ಅದು ಕಮಿಷನ್ ಬರ್ತದೆ. ಅದೇ ಸಲುವಾಗಿ ಮಾಡಿದ್ದಾರೆ. ಒಂದೇದು. ಎರಡನೇದು, ಇದು ONM ಮಾಡ್ತಾ ಇದ್ದಾರೆ. ಅವ್ರೇನು ಎಲ್ಲ ಜನರಿಗೆ ಎಲ್ಲ ಆಫೀಸರ್ಸ್ಗೆ ಏನು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ, ONM ಅಂದರೆ ನಾವೇನು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡೋಲಾಗಿವಿ ಸರ್, ಬರೀ ಅದು ಮೇಂಟೆನೆನ್ಸ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಇದು ಬಾಸ್ ಎಂಡ್ ಆಫ್ ದಿ 5 ವರ್ಷ ಏನು ಇದು ಇದೆ ಮೇಂಟೆನೆನ್ಸ್, ಅದು ನಾವೇ ಬಾಸ್ ಇರ್ತೀವಿ. ಇದು ಬರೀ ಮೇಂಟೆನೆನ್ಸ್ ಕೊಡ್ತಾ ಇದ್ದೀವಿ. ಇದು ಮೇಂಟೆನೆನ್ಸ್ ಕೊಡಬೇಕಂದ್ರೆ ಫುಕ್ಷಡಿ ಕೊಡ್ತಾ ಇದ್ದೀರಿ ನೀವು. ಅದರದ್ದು ಮೇಂಟೆನೆನ್ಸ್ ಚಾರ್ಜ್ ಎಷ್ಟು ಕೊಡ್ತಾ ಇದ್ದೀರಿ ನೀವು? 45 ಲಕ್ಷ ರೂಪಾಯಿ ಪ್ರತಿ ತಿಂಗಳು. ಅದು ONM ಎದಕ್ಕೆ ಮಾಡ್ತೀವಿ? ನೀವು ಆಪ್ರೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಯಾಕೆ ಮಾಡ್ತೀವಿ? ಈ ಲೈನ್ ಕಂಪ್ಲೀಟ್ ಆಗಿದೆ, ಈ ಝೋನ್ ಕಂಪ್ಲೀಟ್ ಆಗಿದೆ, ಅದರಲ್ಲಿ ಏನೂ ಸಮಸ್ಯೆ ಬರಲಿ, ಏನೂ ಇದು ಬರಲಿ, ನೀವು ನೋಡ್ಕೋಬೇಕು. ಅದರದ್ದು ರೆವೆನ್ಯೂ ಜನ್ರೇಟ್ ಆಗಬೇಕು. ಆ ರೆವೆನ್ಯೂಲಿಂದ ನಿಮ್ಗೆ ಅಮೌಂಟ್ ಕೊಡ್ತೀವಿ. 15 ಝೋನ್ ನೀವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀರಿ. ಅದ್ರಾಗ ಏನಿಲ್ಲ ಅಂದ್ರೆ 34,000 ಟ್ಯಾಪ್ಸ್ ಇನ್ನೂ ರೆಗ್ಯುಲರ್ ಇಲ್ಲ. 35,000 ಕನ್ಸ್ಯೂಮರ್ಸ್ ರೆಗ್ಯುಲರ್ ಇಲ್ಲ. ನಿಮ್ಗೆ ರೆವೆನ್ಯೂ ಎಲ್ಲಿಂದ ಬರ್ತದೆ? ನೀವು ಮಾಡಿರಿ 20,000 ಟ್ಯಾಪ್ಸ್ ರೆಗ್ಯುಲರ್ ಮಾಡಿರಿ, ಉಳ್ಕಿದ 34,000 ಟ್ಯಾಪ್ಸ್ ರೆವೆನ್ಯೂ ಎಲ್ಲಿಂದ ಬರ್ತದೆ? ನೀವು ನೀರು ಕೊಟ್ಟರೆ ಅವರು ಬಿಲ್ ಕೊಡ್ತಾರೆ, ಇಲ್ಲಾಂದ್ರೆ ಬಿಲ್ಲೇ ಕೊಡೋಂಗಿಲ್ಲ ನಾವು. ಸೊ ಇದು ಒಂದು 45 lakh rupees ಪ್ರತಿ ತಿಂಗಳು ನೀವು ಕೊಡಬೇಕಂದ್ರೆ ಆ ಮೇಂಟೆನೆನ್ಸ್ ಸಮಸ್ಯೆ ಎಲ್ಲಿ ಬರ್ತದೆ? ಈಗ ನನ್ನ ವಾರ್ಡ್ದಲ್ಲಿ 28 ನಂಬರ್ ಇದೆ ಮುಂದ್ಗಡೆ. ಈಗ ನಮ್ಮ ವಾರ್ಡ್ದಲ್ಲಿ ನಮ್ಗೆ 100% ನೀವು 24/7 ಸರ್ವಿಸ್ ಚಾಲೂ ಮಾಡಿಲ್ಲ. ಕೆಲವೊಂದು ಮನೆಯಲ್ಲಿ ಇನ್ನೂ ಟ್ಯಾಪ್ ಚಾಲೂ ಮಾಡಿಲ್ಲ. ಅದು ಮಾಡಲಾರ್ದ ನೀವು ರೆಸಿಪ್ಟ್ ಬಿಲ್ ಕೊಟ್ಟರೆ ನಾವು ತುಂಬ್ತೀವಿ, ನಾವು ತುಂಬಂಗಿಲ್ಲ. ನೀವು ಹಳೆ ಲೈನ್ದು ಕನೆಕ್ಷನ್ ಏನು ಚಾಲೂ ಇದೆ ಅದ್ರ ಮ್ಯಾಗ ನಾವು ನೀರು ತುಂಬ್ಕೋತೀವಿ. ನೀವು 100% ನೀವು ಇದು ಕೊಡ್ಬೇಕು, ನಮ್ಗೆ ಸರ್ವಿಸ್ ಕೊಡ್ಬೇಕು. ಕೊಟ್ಟಾಗ ನಾವು ನಿಮ್ಗೆ ಇದು ಕೊಡ್ತೀವಿ. ಅದ್ರಾಗ ಇನ್ನೊಂದು ಮೇನ್ ಪಾಯಿಂಟ್ ಏನಿದೆ, ಸಾಹೇಬರು ಏನು ಪಟ್ಟಣ ಸಿಟಿ ಸಾಹೇಬರು ಯಾರ್ದು ಮಾತು ಕೇಳಿ ನಮ್ಮ ಕೆಲವೊಂದು ವಾರ್ಡ್ಸ್ ಅದಾವೆ ಸರ್, 28, 31, 24, 20, 18, 26 ಮತ್ತು ಕಮಿಷನರ್ ಸಾಹೇಬ್ರದು ಮನಿ ಯಾವ ವಾರ್ಡ್ದಲ್ಲಿ ಬರುತ್ತೆ ಆ ವಾರ್ಡ್ದಲ್ಲಿ ಇನ್ನೂವರೆಗೂ 24/7 ಸರ್ವಿಸ್ ಚಾಲೂ ಆಗಿಲ್ಲ. ಅದ್ರ ಕೂಡ ನಮ್ಮ ರಫೀಕ್ ಕಾಣೆ ಸಾಹೇಬರು 1 ವರ್ಷ ಆಯಿತು ಇಲೆಕ್ಷನ್ ಆಗಿದ ತಕ್ಷಣ ಅವರು ಜಗಳ ಚಾಲೂ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ? ಅವರು 24/7 ನನ್ನ ವಾರ್ಡ್ದಲ್ಲಿ ನೀರು ಚಾಲೂ ಮಾಡಿಕೊಡ್ರಿ, ಯಾಕಂದರೆ ಅದು ಕಂಟಮಿನೇಷನ್ ಝೋನ್ ಅವ್ರ ವಾರ್ಡ್ದಲ್ಲಿ ಏನಿಲ್ಲ ಅಂದ್ರೆ ಒಂದು 50 ಝೋನ್ಸ್ 50 ಲೈನ್ಸ್ ಇಂಥ ಲೈನ್ಸ್ ಇದಾವೆ. ಅದರಲ್ಲಿ ಕಂಟಿನ್ಯೂಸ್ಲಿ ಡ್ರೈನೇಜ್ ವಾಟರ್ ಬರ್ತಾ ಇದೆ. ಆ ಡ್ರೈನೇಜ್ ವಾಟರ್ಲಿಂದ ಯಾರಿಗೆ ಏನು ಹೆಲ್ತ್ ಇಶ್ಯೂ ಆಗ್ತಾ ಇದೆ, ಯಾರ್ಯಾರಿಗೆ ಇದು ಸಮಸ್ಯೆ ಆಗ್ತಾ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಸಾಹೇಬರು ದಿವಸ ಜಗಳ ಮಾಡ್ತಾ ಇದ್ದಾರೆ. ಆ ಲೈನ್ ಇನ್ನೂವರೆಗೂ ಯಾಕೆ ಚಾಲೂ ಮಾಡಿಲ್ಲ? ಹಾರ್ಟ್ ಆಫ್ ದ ಸಿಟಿ ಜಾಸ್ತಿ ಕನ್ಸ್ಯೂಮರ್ ಇದ್ದಿದ್ದು ಲೈನ್, ಆ ಲೈನ್ ಚಾಲೂ ಮಾಡಿದ್ರೆ ನಾವು ಏನಿಲ್ಲ ಒಂದು 10,000 ಟ್ಯಾಪ್ಸ್ ಬಿಲ್ ಚಾಲೂ ಆಗ್ತದೆ. ಬಟ್ ಸಾಹೇಬ್ರು ಅದ್ರದ್ದು ಏನೂ ಸೀರಿಯಸ್ ಇಲ್ಲ. ಇದು ಅವ್ರ ಮನ್ಸಿಗೆ ಬಂದಾಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆ ಲೈನ್ PVC ಲೈನ್ ಮೇಲೆ ಇವರು ಕನೆಕ್ಷನ್ ಇನ್ನೂವರೆಗೂ ನಾವು 2019ದಲ್ಲಿ ಈ 24/7 ಅಮೃತ್ ಯೋಜನೆ ಕಂಪ್ಲೀಟ್ ಆಗಬೇಕಾಗಿತ್ತು. ಇವತ್ತು 2024
5 ವರ್ಷ 6 ವರ್ಷ ಕಾಲ ಎಕ್ಸೆಸ್ ವರ್ಕ್ ತೊಗೊಂಡು ಅವರು ಕಂಪ್ಲೀಟ್ ಮಾಡಿಲ್ಲ. ಅವರಿಗೆ ONM ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಮನ್ಸಿಗೆ ಬಂದಾಗ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಸೂಪರ್ವಿಷನ್ ಅದರಲ್ಲಿ ಅವರು 8 ವರ್ಷ 10 ವರ್ಷ ಕಾಲ ತೊಗೊಂಡು ಅವರು ನಮ್ಗೆ 34,000 ಟ್ಯಾಬ್ಸ್ ಇನ್ನೂವರೆಗೂ ರೆಗ್ಯುಲರ್ ಮಾಡಿಲ್ಲ. ಅವರಿಗೆ ONM ಕೊಟ್ಟಾಗ ಅವ್ರು 45 lakh rupees ಪ್ರತಿ ತಿಂಗಳು ತೊಗೊಂಡು ನಿಮ್ಗೇನು ಕೆಲಸ ಮಾಡಿಕೊಡ್ತಾರೆ. ಅದ್ರಾಗ MB ಪಾಟೀಲ್ ಸಾಹೇಬ್ರಿಗೆ ರಾಂಗ್ ಇನ್ಫಾರ್ಮೇಷನ್ ಕೊಡೋರು ಯಾರ್ಯಾರು ಇದ್ದಾರೆ ಇದ್ರಾಗ? ನನ್ನ ಅನ್ಸುಮಟ್ಟಿಗೆ DC ಸಾಹೇಬರು ಪ್ರಾಪರಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಕಮಿಷನರ್ ಸಾಹೇಬರು ಕೊಟ್ಟಿಲ್ಲ, ಮತ್ತು ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರಾಗ ಇನ್ನೊಂದು ದೊಡ್ಡ ಸ್ಕ್ಯಾಮ್ ಸಾಹೇಬರು ಏನು ಮಾಡಿದ್ದಾರೆ, ಪಟ್ಟಣಚಿಟ್ಟಿ ಸಾಹೇಬರು ಹಳೆ ಇವ್ರಿಗಿಂತ ಮುಂಚೆ ಒಂದು ಡಬಲಿ ಇದ್ದರು, ಎಳಬಿಳಿ ಸಾಹೇಬರು ಇವರು ಪ್ರಾಪರಾಗಿ ಕೆಲಸ ಮಾಡೋಲ್ಲಾಗ್ಯಾರ. ಇವರಿಗೆ ಒಂದು ಫೈನ್ ಹಾಕಬೇಕು. ಆ್ಯಸ್ ಪರ್ ದಿ ಗೈಡ್ಲೈನ್, ಆ್ಯಸ್ ಪರ್ ದಿ ನಮ್ಮ ಟೆಂಡರ್ ಪ್ರಕಾರ 10% ನಾವು ಇದು ಹಾಕಬೇಕು, ಫೈನ್ ಹಾಕಬೇಕು. ಅದು 18.5 CR 18.5 ಕೋಟಿ ನಾವು ಒಂದು ಫೈನ್ ಪ್ರಪೋಸಲ್ ಹಾಕಿವಿ. ಯಾರಿಗೆ ಹಾಕಿವಿ? DM-ಗೆ, MD-ಗೆ ಮತ್ತು ಇವ್ರ ವಾಟರ್ ಬೋರ್ಡ್ದು ಹೈಯರ್ ಆಫೀಸರ್ಗೆ ಇವ್ರು ಪ್ರಪೋಸಲ್ ಮಾಡಿದ್ದಾರೆ. ಪ್ರಪೋಸಲ್ ಮಾಡಿದ್ರೆ ಅದು ಖಂಡಿತವಾಗಿ ನಾವು ಕಲೆಕ್ಟ್ ಮಾಡಬೇಕು. ಯಾರ ಕಡೆಯಿಂದ ಕಲೆಕ್ಟ್ ಮಾಡಬೇಕು? ನಾವು ಜೈನ್ ಕಾಂಟ್ರಾಕ್ಟರ್ ಏನದಾರ ಅವ್ರ ಕಡೆಯಿಂದ ನಾವು ಇದು ಮಾಡಬೇಕು. ಪಟ್ಟಣಚೆಟ್ಟಿ ಸಾಹೇಬರು ಬಂದಿದ ತಕ್ಷಣ ಯಾವುದು ಏನು ಮಾಡಿದ್ದಾರೆ, ಆ ಸೆಟಲ್ಮೆಂಟ್ ಮಾಡಿ 59 lakh rupees-ಗೆ ಸೆಟಲ್ ಮಾಡಿದ್ದಾರೆ. ಎದಕ್ಕೆ ಮಾಡಿದ್ದಾರೆ ಇವರು? ಇವ್ರದ್ದು ಏನು ಪಾಲಿದೆ ಅದರಲ್ಲಿ? ಈ ಸ್ಕ್ಯಾಮ್ ಇಟ್ಸ್ ಆಲ್ ಅಬೌಟ್ 45 lakh rupees, 18 crore rupees ಏನು ನಾವು ಫೈನ್ ಹಾಕಿದ್ದೀವಿ, ಇದು ಸ್ಕ್ಯಾಮ್. ಸೆಕೆಂಡ್ ಮೇನ್ ಪರ್ಪಸ್ ನಂದು ಈ ಮೀಟಿಂಗ್ ಪ್ರೆಸ್ ಕರೆಯೋದು, ಈ ಹ್ಯಾಂಡ್ ಓವರ್ ಮಾಡೋದು ಇಲ್ಲಿಗಲ್ ಆಗಿ ಮಾಡ್ತಾ ಇದ್ದಾರೆ. ವಿದೌಟ್ ಕಂಪ್ಲೀಟಿಂಗ್ ಆಲ್ ಝೋನ್ಸ್ ದೇ ಕೆನಾಟ್ ಹ್ಯಾಂಡ್ ಓವರ್ ದಿಸ್ ಪ್ರಾಜೆಕ್ಟ್ ಟು ದಿ ಜೈನ್ದವರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡಂತ ಹೇಳಿ ನಾವು ಠೇರಾವ್ ಮಾಡಿಕೊಟ್ಟಿವಿ ಕಾರ್ಪೊರೇಷನ್ದಿಂದ. ಅದು ಆದರೂ ಸಹಿತ ನೀವು ಎಲ್ಲರೂ ಕೂಡಿ ಯಾಕೆ ಅವರಿಗೆ ಸಹಾಯ ಮಾಡ್ತಾ ಇದ್ದೀರಿ, ಅದರ ಉತ್ತರ ಕೊಡಬೇಕು. ಇದು ಸರ್, ಅದು ಇನ್ನೂ ಒಂದು ಪಾಯಿಂಟ್. ನಾನು ಮೈನುಭಯ ಖಾದ್ರಿ ವಕೀಲರು ಕೂಡಿ ಹೋಗಿ ನಾವು DC ಸಾಹೇಬ್ರಿಗೆ ಏನು ಭೇಟಿ ಆಗಿದ್ದೀವಿ. ಅವರು ಏನು ನನ್ನ ಬಿಜಾಪುರದ ಏನು ಸಮಸ್ಯೆ ನಮಗೆ ಏನು ಟೆನ್ಷನ್ ಇಲ್ಲ ಅಂಥೇಳಿ ಆ ಥರ ಒಂದು ಉತ್ತರ ಕೊಟ್ಟಿದ್ರು ಸಾಹೇಬರು. ಏನಂದ್ರೆ, ಇಲ್ಲ ಅದು ವಾಟರ್ ಬೋರ್ಡ್ದು ಸಮಸ್ಯೆ ಐತಿ, ಅವರೇನು ನೋಡ್ಕೋಬೇಕು, ಅವರೇ ಅದಕ್ಕೆ ಬಾಸ್ ಅದಾರೆ ಅಂತ ಹೇಳಿದರು. ನೀವು ಬಿಜಾಪುರ ಡಿಪಾರ್ಟ್ಮೆಂಟ್, ಇಡೀ ಬಿಜಾಪುರ್ಗೆ ಡಿಸ್ಟಿಕ್ಗೆ ಯು ಆರ್ ದ ಬಾಸ್. ಬಟ್ ನೀವೇ ಈ ಥರ ನಮ್ಗೆ ಉತ್ತರ ಕೊಟ್ಟರೆ ಜನರಿಗೆ ಏನು ಸಮಸ್ಯೆ ಆಗತ್ತೆ? ಜನರಿಗೆ ನೀರು ಏನು ಎಲ್ಲಿಂದ ಬರಬೇಕು? ಒಂದೇದು. ಎರಡನೇದು, ನಿಮ್ಮ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಎಲ್ಲರಿಗ ಇವತ್ತು ನೀವು ಬಿಜಾಪುರದಾಗ ಇರ್ತೀರಿ, ಬಿಜಾಪುರದಾಗ ಎಲ್ಲ ಸಮಸ್ಯೆ, ಎಲ್ಲ ಟೆನ್ಷನ್ನಿಂದ ನಿಮ್ಮ ಬಲ್ಲೆ ಇನ್ಫಾರ್ಮೇಷನ್ ಇದೆ. ಬಿಜಾಪುರದಲ್ಲಿ ಈಗ ಬಿಜಾಪುರದ ಬುತ್ನಾಲ್ ಕೆರೆ ಡ್ರೈ ಆಗಿದೆ, ಕೋಲಾರದು ಪ್ರಾಪರಾಗಿ ನಿಮ್ಗೆ ಸಫಿಷಿಯೆಂಟ್ ವಾಟರ್ ಬರೋಲಾಗಿದೆ, ಹೊಸ ಲೈನ್ ಹಾಕಬೇಕಾಗಿದೆ, ಎಲ್ಲ ಪ್ರಪೋಸಲ್ ರೆಡಿ ಇದೆ. ಇದೇ ಸೇಮ್ ಈಗ ನಾವು ಜೈನ್ದವ್ರಿಗೆ ಕೊಟ್ಟರೆ ಇನ್ನೂ ಒಂದು 10 ವರ್ಷ ಈ ನೀರಿನ ಸಮಸ್ಯೆ ಸಾಲ್ವ್ ಆಗಲ್ಲ. ನಾವು ಎಷ್ಟು ಬಡ್ದಾಡ್ತೀವಿ, ನಾವು ಎಷ್ಟು ಇದು ಮಾಡ್ತೀವಿ, ಅದರದ್ದು ಸೊಲ್ಯೂಷನ್ ಏನೂ ಬರೋಲಾಗಿದೆ. ತಮ್ಮೆಲ್ಲರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಎಲ್ಲರೂ ಕೂಡಿ ನಿಮ್ಮ ಬಿಜಾಪುರ ಇದೆ, ನಿಮ್ಮ ಬಿಜಾಪುರ ಜನರು ನಿಮ್ಮವರು ಇದ್ದಾರೆ, ಇದರ ಬಗ್ಗೆ ಪ್ರಾಪರಾಗಿ ನೀವು ಒಂದು ಸ್ವಲ್ಪ ಆ್ಯಕ್ಷನ್ ಅಥವಾ ನಿಮ್ಮ ರಿಕ್ವೆಸ್ಟ್ ಇರಲಿ, ನಿಮ್ಮ ಕ್ವಶನ್ ರೈಸ್ ಮಾಡೋದು ಏನು ಪವರ್ ಇದೆ, ಇದು ಪ್ರಾಪರಾಗಿ ನೀವು ಮಾಡಿದ್ರೆ. ಈಗ 2 ತಾರೀಕಿಗೆ CM ಸಾಹೇಬ್ರದ್ದು ಪ್ರೋಗ್ರಾಮ್ ಇದೆ, MB ಪಾಟೀಲ್ ಸಾಹೇಬರು ಇರ್ತಾರೆ, ಎಲ್ಲ ಅಡ್ಮಿನಿಸ್ಟ್ರೇಷನಲ್ಲಿ ಇರ್ತಾರೆ. ತಾವು ಒಂದು ಸ್ವಲ್ಪ ಇದರದ್ದು ಪಾಯಿಂಟ್ ಏನು ರೈಸ್ ಮಾಡಬೇಕಾಗಿದೆ ಮಾಡಿದ್ರೆ ಬಿಜಾಪುರ ಜನರಿಗೆ ಒಂದು ಒಳ್ಳೆ ಹೆಲ್ತ್ ಸಿಗತ್ತೆ, ಎಲ್ಲರಿಗೆ ಆರಾಮಾಗಿ ನೀರು ಸಿಗತ್ತೆ. ಏನು ನಾವು ದಿವಸ ಏನು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ, ಇದು ಪ್ರಾಬ್ಲಮ್ ಎಂಡ್ ಆಗತ್ತೆ. ಸರ್, ಈಗ ಹೇಳಿದ್ದು ನನಗೆ ಒಂಥರ ಅರ್ಧ ಆಯ್ತು ಅಷ್ಟೇ, ಪೂರ್ತಿ ಕ್ಲಿಯರ್ ಆಗಲಿಲ್ಲ. ನೀವು ಒಂದು ಪ್ರಶ್ನೆ ನೋಡಿ, ಎಸ್ ಸರ್, ಅದರ ಪಾಯಿಂಟ್ ಹಾಕಿ. ಇದು ಏನು ಇದು 24/7 ಯೋಜನೆ ಯಾವಾಗ ಚಾಲು ಆಯಿತು, ಎಷ್ಟು ಕೋಟಿ ಮೊತ್ತದ ಯೋಜನೆ, ಅದರಲ್ಲಿ ಎಷ್ಟು ಈಗ ಖರ್ಚಾಗಿದೆ, ಎಷ್ಟು ವಾರ್ಡ್ಗಳು ಪೂರ್ಣ ಆಗಿದೆ, ಇನ್ನು ಅರ್ಧ ಎಷ್ಟು ಅಂದರೆ ಕನೆಕ್ಷನ್ ಎಷ್ಟು ಕೊಟ್ಟಿಲ್ಲ, ಮತ್ತೆ ಎಷ್ಟು ಸಂಗ್ರಹ ಮಾಡ್ತಿದ್ದಾರೆ, ಮತ್ತು ಇವರು ಏನು ಹಸ್ತಾಂತರ ಮಾಡ್ತಿದ್ದಾರಲ್ಲ ಅದರಲ್ಲಿ ಎಷ್ಟು ಪೂರ್ಣ ಆಗಿದೆ, ಪೂರ್ಣ ಆಗಿಲ್ಲ.
ಮತ್ತೆ ಇದರಲ್ಲಿ ಹಲವಾರು ಏನು 45 ಕೋಟಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ಇನ್ನೂ ಬರ್ಬೇಕಂತ ಇದ್ದೀರಾ ನೀವು ಇನ್ನು ಸರ್ಕಾರದಿಂದ ಅದು ಬಿಡುಗಡೆ ಸರ್ಕಾರದಿಂದ ಬರ್ಬೇಕಾಗಿಲ್ಲ ಸರ್, ಅದು ಒಂದು ಸಪ್ರೇಟ್ ಅಕೌಂಟ್ ಇರುತ್ತೆ, ಆ ಅಕೌಂಟ್ದಿಂದ ಬರೀ ಬಿಲ್ ಜನರೇಟ್ ಆಗ್ಬೇಕು ಈಗ. ಹಾಂ, ಕಮಿಷನ್ ಯಾರಿಗೂ ಡಬಲ್ ಸಾಹೇಬ್ರಿಗೆ ಹೋಗ್ಬೇಕು, ಮತ್ತೆ ಅದು ಸಿಸ್ಟಮ್ ಇರುತ್ತೆ ಸರ್. ಅದು ಕಮಿಷನ್ ಹೋಗ್ಬೇಕಂದ್ರೆ ಎಲ್ಲರಿಗೂ ಹೋಗ್ತದೆ ಸರ್. ನಾನು ಪ್ರೆಸ್ ನೋಟ್ದಲ್ಲಿ ಪ್ರಾಪರಾಗಿ ಇದು ಬರ್ತಿದ್ದೀನಿ ಸರ್. ನನ್ನ ಈ ಪ್ರೆಸ್ ಮೀಟ್ ಮಾಡಬೇಕಂದ್ರೆ ಉದ್ದೇಶ ಇದೆ. ಹಾಂ, ಪ್ರೆಸ್ ಮೀಟ್ ಅಧಿಕೃತ ದಾಖಲೆ ನಾಳೆ ಏನಾದರೂ ಕೋರ್ಟು ಕಚೇರಿ ಅಂತಂದ್ರೆ ನಾವು ಬರಬೇಕು. ಎಸ್ ಸರ್. ಆರೋಪ ಹೇಗಿರ್ಬೇಕು ಅಂದ್ರೆ ಲಿಖಿತವಾಗಿ ಎಸ್ ಸರ್. ನಾವು ಎಸ್ ಸರ್ ಯಾವುದೇ ನೀವು ಏನೇ ಆರೋಪ ಮಾಡ್ತಾರೋ ಸರ್, ನಾವು ಅವರಿಗೆ ಬೇಕಾದ್ದು ನಮ್ಮ ಸಂಸ್ಥೆ ಇರಲಿ, ನಮ್ಮ ಇಂಡಿವಿಜುವಲ್ ಇದು ಇರಲಿ, ನಾವು ಕೇಳಿದ್ದು ಡಾಕ್ಯುಮೆಂಟ್ಸ್ ಇನ್ನೂವರೆಗೂ ಅವರು ಒಂದು ಸಬ್ಮಿಟ್ ಮಾಡೋಲ್ಲ ಆಗ್ಯಾರ. ಒಂದೇದು. ಎರಡನೇದು ಯಾಕೆ ಮಾಡೋಲ್ಲ ಆಗ್ಯಾರ? ಇದು ಕೊಟ್ಟರೆ ಅವ್ರು ಕೈ ಕಟ್ಟಿ ಕೊಡ್ದಂಗೆ ಆಗ್ತದೆ, ಅದರ ಸಲುವಾಗಿ ಅವ್ರು ಕೊಡೋಲ್ಲ ಆಗ್ಯಾರ. ಇದ್ರ ಕೂಡ ನಾವು ಇನ್ವರ್ಡ್ ನಂಬರ್ ಕೊಟ್ಟರು ಸಹಿತ ಆ ಲೆಟ್ರ್ ಕೊಡೋಲ್ಲ ಆಗ್ಯಾರ ಸರ್ ಅವರು. ಯಲಬೇಲಿ ಸಾಹೇಬ್ರದ್ದು ಒಂದು ನಿಮ್ಮ ನಂಬರ್ ಕೊಡ್ತೀನಿ, ನೀವು ಮಾತಾಡ್ಬೇಕು. ನೀವು ಮಾತಾಡಿದ್ರು ಇದು ಇತ್ತಂದ್ರೆ ನೀವು ಮಾತಾಡಿ. ಅವರು ಪ್ರಪೋಸ್ ಮಾಡಿದ್ದಾರೆ ಅದು ಕೇಳಿ. 18.5 CR ಅದು ಪ್ರಪೋಸ್ ಮಾಡಿ ಇದು ಮಾಡಿದ್ದಾರೆ. ಅದಕ್ಕೆ 59 lakh rupees ಸೆಟಲ್ ಮಾಡಿದ್ದಾರೆ ಇವರು. ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಜೈನ್ ಬಗ್ಗೆನೇ ಆರೋಪ ಮಾಡಿದ್ರು, ಎಲ್ಲರೂ ಮಾಡಿದ್ರು. ಅದು ಇದರಲ್ಲಿ ಇದೆ. ಹಾಂ, ಜೈನ್ ಬಗ್ಗೆ ಆರೋಪ ಮಾಡೋದು ಅದನ್ನು ಸ್ಥಗಿತಗೊಳಿಸ್ತೀನಿ, ಅದಕ್ಕೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿಸ್ಲಿಕ್ಕೆ ನಾನು ಇದು ಮಾಡ್ತೀನಿ ಅಂತ ಹೇಳಿ MP ಪಾಟೀಲ್ ಹೇಳಿದ್ದಾರೆ ಸರ್. MP ಪಾಟೀಲ್ ಸಾಹೇಬ್ರಿಗೆ ಯಾಕೆ ಈ ವಿಷಯದಲ್ಲಿ ಯಾಕೆ ಇಲ್ಲ MP ಪಾಟೀಲ್ ಸಾಹೇಬ್ರಿಗೆ ಎಲ್ಲ ಇದು ಇನ್ಫಾರ್ಮೇಷನ್ ಇದೆ. ಬಟ್ ಯಾಕೆ ಸಾಹೇಬರು ಆ ಥರ ಮತ್ಲಬ್ ಸಾಫ್ಟ್ ಆಗಿ ಅವ್ರಿಗೆ ಇದು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲ ಒಂದು ಕಡೆ MP ಪಾಟೀಲ್ ಕೂಡ ಅದರ ಬಗ್ಗೆ ಸಾಫ್ಟ್ ಆಗಿದ್ದಾರೆ. ಹಾಂ, ಯಾಕಂದರೆ ಇದು ಓಪನ್ ಸೀಕ್ರೆಟ್ ಇದೆ. ಇದು ಟೋಟಲ್ 100% ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ದು ನಿಮ್ಮಲ್ಲಿ ಇದು ಇದೆ, ಎವಿಡೆನ್ಸ್ ಇದೆ. ಒಂದು ಕೆಲಸ ಮಾಡೋದು, ಇನ್ನೊಂದು ಓಪನ್ ಚಾಲೆಂಜ್ ಮಾಡ್ತೀನಿ. ಹಾಂ, ಇನ್ನೊಂದು ಮೀಡಿಯಾ ಮುಖಾಂತರ ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ನಾವು ಒಂದು ಕೆಲಸ ಮಾಡೋಣ, ಇವರು 100% 15 zone ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಇವ್ರದ್ದೇನು ಕ್ಲೇಮ್ ಇದೆ, ಅಥವಾ 11 zone 12 zone ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾರಲ್ಲ, ಇವರೇ ತಮ್ಮ ಆಫೀಸ್ ಮುಖಾಂತರ ಯಾವ ವಾರ್ಡ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಅವರು ಒಂದು ಇದು ಕೊಡಲಿ, ನಮ್ಮ ಡೇಟಾ ಕೊಡಲಿ. ತಾವು ಮೀಡಿಯಾದವರು ಎಲ್ಲರೂ ಆ ವಾರ್ಡ್ದಲ್ಲಿ ನಾವು ಹೋಗಿ ಆ ಲೈನ್ ಚೆಕ್ ಮಾಡೋಣ, ಆ ವಾರ್ಡ್ ಚೆಕ್ ಮಾಡೋಣ. ಅದರಲ್ಲಿ ಎಷ್ಟು ಟ್ಯಾಬ್ ವರ್ಕಿಂಗ್ ಇದೆ, ಎಷ್ಟು ಬಿಲ್ ಜನರೇಟ್ ಆಗ್ತಾ ಇದೆ. ಒಂದನೇದು. ಎರಡನೇದು, ಇವ್ರು ಹಾಕಿದ್ದು ಲೈನ್ಗಳು ಡೆಪ್ತ್ ಪ್ರಾಪರ್ ಆಗಿ ಹಾಕ್ಯಾರ ಏನಿಲ್ಲ, ಆ ಒಂದು ಇದು ಇದೆ. ನೀವು ತನಿಖೆ ಮಾಡಿಸಿ. ಈಗ ಪ್ರಮುಖವಾದಂಥ ಆರೋಪಗಳು ಯಾರು ಇದಕ್ಕೆ ಪ್ರಮುಖವಾಗಿ ಕಾರಣ? ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಆಗಿದೆ ಅಂತೀರಿ. ಈಗ 10 ವರ್ಷ ಆದ್ರೂ ಕೂಡ ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ಕಾರಣೀಭೂತರು ಯಾರ್ಯಾರು? ರಾಜಕಾರಣಿಗಳು, ಅಧಿಕಾರಿಗಳು? ಅದನ್ನು ಸ್ಪಷ್ಟೀಕರಣ ಇಲ್ಲ. AA ಇಷ್ಟು ಓಪನ್ ಆಗಲಿ ಇದು ಮಾಡ್ಬೇಕಂದ್ರೆ ಇವ್ರ ಹಿಂದೆ ಯಾರೋ ಒಂದು ಸಹಾಯಕರು ಬೇಕು, ಯಾರೋ ಒಂದು ಕಮಿಷನರ್. ಕಾಂಗ್ರೆಸ್ ಸರ್ಕಾರ ಇಲ್ಲ, BJP ಸರ್ಕಾರ 5 ವರ್ಷ ರೂಲ್ ಮಾಡಿದೆ. ಅದು 40% ಕಮಿಷನ್ ತೊಗೊಂಡವರು ಏನು ಮಾಡಿದ್ದಾರೆ, ಅದಕ್ಕಾಗಿ ಇಷ್ಟು ಜ್ಯೂಸ್ ಹೋಗಿದೆ. ನಾವು 1 ವರ್ಷ ಆಯಿತು ನಾವು ಬಂದು ಅಧಿಕಾರಕ್ಕೆ ಬಂದಾಗ ನಾವು ನಮ್ಮ ಏನು ಕೆಲಸ ಮಾಡೋದೈತಿ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.